ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಗುರುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮಗೆ ಪ್ರತಿಯೊಂದು ಎಪಿಸೋಡಲ್ಲೂ ಕೂಡ ಕೊಡ್ತಾ ಇದ್ದೇನೆ. ಹಣಕಾಸಿನ ವೃದ್ಧಿಗೋಸ್ಕರ ಯಾವಾಗಲೂ ಕೂಡ ಮನೆಯಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ, ದವಸ ಧಾನ್ಯಗಳ ವೃದ್ಧಿ, ಹಾಗೆ ಹಣ, ಈ ಭಾಳ ಮುಖ್ಯ. ಇವೆರಡೂ ವಿಚಾರಗಳಿಗೋಸ್ಕರ ನಿಮಗೆ ಒಂದು ಧನಾತ್ಮಕತೆ ಸಿಗ್ತಕ್ಕಂಥ ಒಂದು ಸರಳ ಉಪಯೋಗವನ್ನು ನಿಮ್ಮ ಮುಂದೆ ನಾನು ತಿಳಿಸ್ತೇನೆ. ಕೊನೆಯ ಭಾಗದಲ್ಲಿ ತಿಳಿಸ್ತೇನೆ. ಗುರುವಾರ ಆಗಿರೋದ್ರಿಂದ ಇದನ್ನು ಗುರು ರಾಯರ ಅನುಗ್ರಹ ಇರತಕ್ಕಂಥದ್ದು, ಗುರುವಿನ ತತ್ವ ಇರತಕ್ಕಂಥ ಒಂದು ಸುದಿನದ ಕೂಡ ನೋಡೋಣ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ಆ 12 ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ಳೋಣ. ಈ ದಿನ ಗುರುವಾರ ಇರತಕ್ಕಂಥದ್ದು, ದ್ವಾದಶಿ ತಿಥಿ ಇರ್ತಕ್ಕಂಥದ್ದು 7:59 ತದನಂತರ ತ್ರಯೋದಶಿ ತಿಥಿ ಪ್ರಾರಂಭವಾಗ್ತದೆ. ಶುಕ್ಲ ಪಕ್ಷ ವರ್ಯಾಣ ಯೋಗ ಇರತಕ್ಕಂಥ ಸಮಯ. ಕರ್ಣ ಬಾಳವ ಹಾಗೆ ಕೌರಳವ ಕರ್ಣ ಇರತಕ್ಕಂಥದ್ದು. ಚಂದ್ರ ಚಿತ್ತಾ ನಕ್ಷತ್ರದಲ್ಲಿ 8:09 ಸಂಚಾರ, ತದನಂತರ ಸ್ವಾತಿ ನಕ್ಷತ್ರಕ್ಕೆ ಹೋಗ್ತಕ್ಕಂಥದ್ದು. ತುಲಾರಾಶಿಯಲ್ಲಿರ್ತಕ್ಕಂಥದ್ದು ಚಂದ್ರ ತೋರಿಸುತ್ತೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾವು ಕಾಲ ಮಧ್ಯಾಹ್ನ 2:01 3:45 ಹಾಗೆ ಯಮಗಂಡ ಕಾಲ ಬೆಳಗ್ಗೆ 5:24 7:08 ಹಾಗೆ ಗುಳಿಕ ಕಾಲ ಬೆಳಗ್ಗೆ 8:51 10:34 ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ 10 ಗಂಟೆಯಿಂದ 10:55 ಬೆಳಗಿನವರೆಗೂ. ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ. ಇದು ಸಹಿತವಾಗಿ ಮಧ್ಯಾಹ್ನ 3:31 4:26 ಸ್ನೇಹಿತರೆ, ಚಂದ್ರ ಚಿತ್ತಾ ಮತ್ತು ಸ್ವಾತಿ ನಕ್ಷತ್ರ ಅಂದರೆ ಬೆಳಗ್ಗೆ ಚಿತ್ತಾ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಿ ಕುಜನ ನಕ್ಷತ್ರ, ತದನಂತರ ಸ್ವಾತಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡೋದ್ರಿಂದ 12 ರಾಶಿಗಳಿಗೆ ಯಾವ ಫಲಗಳಿರ್ತಕ್ಕಂಥದ್ದಿರುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ವ್ಯಾವಹಾರಿಕವಾಗಿರ್ತಕ್ಕಂಥ ದಿನವಾಗ್ತದೆ. ಆರೋಗ್ಯದಲ್ಲಿ ಉತ್ತಮ ಇರ್ತಕ್ಕಂಥ ದಿನ. ಒಳ್ಳೆಯ ಒಂದು ಪ್ಲ್ಯಾನ್ ಅಂದರೆ ಯಾವುದಾದ್ರೂ ಒಂದು ವಿಚಾರಕ್ಕೆ ಒಂದು ಪ್ಲ್ಯಾನ್ ಮಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ. ಸ್ವಲ್ಪ ಈ ದಿನ ನೀವು ನಿಮ್ಮ ಸಂಗಾತಿಯ ಬಗ್ಗೆ ಆಗಿರ್ಬೋದು, ನಿಮ್ಮ ಸ್ನೇಹಿತರ ಬಗ್ಗೆ ಆಗಿರ್ಬೋದು, ಇನ್ನಿತರ ವಿಚಾರಗಳಲ್ಲಿ ಸ್ವಲ್ಪ ಸ್ವಾರ್ಥ ಬುದ್ಧಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದಿರುತ್ತೆ. ಮೇಷರಾಶಿಯವ್ರಿಗೆ ಈ ದಿನ ಎಲ್ಲ ಒಂದು ವಿಶೇಷವಾಗಿ ನೋಡೋದಾದರೆ ಖಂಡಿತ ಒಂದು ಒಳ್ಳೆಯ ದಿನ. ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯ, ಸ್ನೇಹಿತರು, ಮೋಜು ಮಸ್ತಿ ಸಿಗ್ತಕ್ಕಂಥ ದಿನ ಕೂಡ ಮೇಷರಾಶಿಯವ್ರಿಗಿರುತ್ತೆ. ನೀವು ಮಾಡ್ತಕ್ಕಂಥದ್ದು ಏಕೈಕವಾಗಿರತಕ್ಕಂಥ ಕೆಲಸ, ಸಾಧ್ಯವಾದರೆ ಈ ಬಡವರಿಗೆ, ತುಂಬ ಅಂಗವಿಕಲರಿಗೆ ಉದ್ದಿನ ವಡೆಯನ್ನು ಹಂಚಿ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದು ಇರ್ತದೆ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ. ವೃಷಭ ರಾಶಿಯವರಿಗೂ ಸಹಿತವಾಗಿ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ. ಅರ್ಥಾತ್ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಜಯ, ಶತ್ರುವಿನ ಮೇಲೆ ವಿಜಯ, ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸ್ತಕ್ಕಂಥದ್ದು. ರಾಜಕೀಯವಾಗಿರ್ತಕ್ಕಂಥ ವಲಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಛಾಪನ್ನು ಮೂಡಿಸ್ತಕ್ಕಂಥ ದಿನ. ಸ್ವಲ್ಪ ದಾಂಪತ್ಯದಲ್ಲಿ ವಿರಸಗಳು ಕಾಣಿಸುತ್ತೆ. ಇನ್ನು ಇತರೆ ವಿಚಾರಗಳನ್ನು ತೊಗೊಂಡ್ರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದ್ದೀನಿ, ನೋ ಪ್ರಾಬ್ಲಮ್, ವೆರಿ ಗುಡ್, ತುಂಬ ಚೆನ್ನಾಗಿರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ತೋರಿಸುತ್ತೆ. ಹಣಕಾಸಿನ ವಿಚಾರದಲ್ಲಿ ಶುಭವಿರ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಸಪ್ತಮಾಧಿಪತಿಯಾಗಿರ್ತಕ್ಕಂಥ 12ರ ಸ್ಥಾನ, ದಾಂಪತ್ಯದಲ್ಲಿ ವಿರಸ. ಬೈ ಚಾನ್ಸ್ ಏನಾದರೂ ಸ್ವಲ್ಪ ದಾಂಪತ್ಯದಲ್ಲಿ ಸಮಸ್ಯೆ ಇತ್ತು, ಅದು ಕೂಡ ಈ ಡಿವೋರ್ಸ್ ಅಂತ ಅಥವಾ ದೂರ ಇದ್ದಾರೆ ಅಂದರೆ ದಾಂಪತ್ಯದಲ್ಲಿ ಒಂದು ಹೊಂದಾಣಿಕೆ ಇಲ್ಲ, ಈ ದಿನ ಏನಾದರೂ ಸಮಸ್ಯೆಗಳನ್ನು ಈ ಥರದ್ದು ಮಾಡಿಕೊಂಡ್ರೆ ವೃಷಭ ರಾಶಿ ಇಟ್ ಗೋಸ್ ಟು ಡಿವೋರ್ಸ್ ಕೊಟ್ಟೋಗ್ಬಿಡುತ್ತೆ. ಸ್ವಲ್ಪ ಜಾಗರೂಕತೆ ಇರಬೇಕಾಗುತ್ತೆ. ಅದರ ವಿಚಾರವಾಗಿ ಹನುಮಾನ್ ಚಾಲೀಸ ಪಠಣೆಯನ್ನು ಮಾಡಿ, ಹಾಗೆ ಹನುಮಂತನ ಒಂದು ಆಂಜನೇಯನ ದೇವಸ್ಥಾನವನ್ನು ಭೇಟಿಯನ್ನು ಮಾಡಿ, ಸಾಧ್ಯವಾದರೆ ಅಲ್ಲಿ ಭಾಳ ವಿಶೇಷತೆ, ನೀವು ಒಂದು ಹಳದಿ ವಸ್ತ್ರದಲ್ಲಿ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ವೃಷಭ ರಾಶಿಯವರಿಗೆ ಸ್ವಲ್ಪ ಶುಭವಾಗ್ತದೆ. ಹಳದಿ ವಸ್ತ್ರದಲ್ಲಿ ತೊಗರಿ ಬೇಳೆ ಇದನ್ನು ಮಾಡಿ.
ಮಿಥುನ ರಾಶಿಯವರ ಫಲಾಫಲ ನೋಡಿ. ಮಿಥುನ ರಾಶಿಯವರಿಗೆ ಮೊದಲು ಈ ದಿನ ಪ್ರಾರಂಭ ಹಂತದಲ್ಲಿ ನೋಡಿದಾಗ ಸ್ವಲ್ಪ ಲಾಭದಾಯಕ ಅಂತ ಅನಿಸುತ್ತೆ, ಲಾಭ ಇದೆ, ಚೆನ್ನಾಗಿದೆ ಅಂತ. ಬರ್ತಕ್ಕಂಥ ದಿನ ಅಂದರೆ ದಿನದ ಪ್ರಾರಂಭವಾದ ನಂತರದಲ್ಲಿ ಬರ್ತಕ್ಕಂಥ ಮಿಥುನ ರಾಶಿಯವರಿಗೆ ಸ್ವಲ್ಪ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರಬಹುದು, ಸುಳ್ಳು ಹೇಳ್ತಕ್ಕಂಥ ಅನಿವಾರ್ಯತೆ ಬರಬಹುದು, ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಹಾಗೆ ಭಾಗ್ಯದ ಕೊರತೆ, ದೇವರ ಆಶೀರ್ವಾದ ಕಡಿಮೆ ಇರತಕ್ಕಂಥದ್ದು ಇರ್ಬೋದು. ಅರ್ಥಾತ್ ಸ್ವಲ್ಪ ಮಟ್ಟಿಗೆ ಮೋಸ ಹೋಗಬಹುದು ಅಥವಾ ನೀವೇ ಮೋಸ ಮಾಡಬಹುದು. ಅದೇ ರೀತಿಯಾಗಿ ಈ ದಿನ ಮಿಥುನ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಸಾಧ್ಯವಾದಷ್ಟು ಸುಳ್ಳು ಅಂದರೆ ಪೊಳ್ಳು ಭೂಷಣಗಳು, ಅಂದರೆ ಸುಮ್ಮನೆ ಏನೋ ನಾನು ಢಾಂಬಾಚಾರಕ್ಕೆ ನಾನು ಅದು ಮಾಡಿಕೊಡ್ತೀನಿ, ನೋ ಪ್ರಾಬ್ಲಮ್, ಇವತ್ತು ನಾನು ಅದೇ ನನ್ನ ಕೈಲಾಗುತ್ತೆ ಅದು ಮಾಡ್ತೀನಿ, ಅಥವಾ ಇನ್ನೊಂದೇನೋ ಒಂದು ವಿಚಾರದಲ್ಲಿ ನಿಮ್ಮ ಏನು ವಾಗ್ದಾನವನ್ನು ಮಾಡ್ತಕ್ಕಂಥದ್ದು, ಅಥವಾ ಇನ್ನೊಂದು ವಿಚಾರದಲ್ಲಿ ಸುಮ್ಮನೆ ಪೊಳ್ಳು ಭರವಸೆಗಳನ್ನು ಕೊಡ್ತಕ್ಕಂಥದ್ದು ಇಂದು ನಮ್ಮ ಮಿಥುನ ರಾಶಿಯವರು ತಪ್ಪಿಸಿ. ಅದರ ವಿಚಾರವನ್ನು ಬಿಟ್ಟು ಇನ್ನೆಲ್ಲ ವಿಚಾರಗಳು ಕೂಡ ಶುಭವನ್ನು ತರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತರಿಸುತ್ತೆ. ಸಾಧ್ಯವಾದಷ್ಟು ಮಿಥುನ ರಾಶಿ ದುರ್ಗಾ ದೇವತೆಯ ಆರಾಧನೆಯನ್ನು ಮಾಡಿ ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಈ ನಡೆ ಇರತಕ್ಕಂಥ ದಿನ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ವಾಹನಾದಿಗಳಿಂದ, ಜಮೀನಿನ ವಿಚಾರದಲ್ಲಿ, ಮನೆಯ ನೆಮ್ಮದಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ಇರಬೇಕಾಗುತ್ತೆ. ಕಟಕ ರಾಶಿ ಅನ್ನೆಸಸರಿಯಾಗಿ ಕೋಪವನ್ನು ತೆಗೆದುಹಾಕಿ ನಿಮ್ಮ ಸರಿಯಾದ ಅಲ್ಲದ ನಿರ್ಧಾರ ನಿಮಗೆ ಸಂಕಷ್ಟಕ್ಕೆ ಎಡೆ ಮಾಡಿಕೊಡೋದು ಸತ್ಯ. ಖಂಡಿತವಾಗಿ ಸಮಸ್ಯೆಗೆ ಬರ್ತಕ್ಕಂಥದ್ದಿರುತ್ತೆ. ದುರ್ಗಾ ಕವಚ ಮಂತ್ರಗಳನ್ನು ಜಪವನ್ನು ಮಾಡಿ, ಸ್ವಲ್ಪ ಉದ್ದಿನ ಬೇಳೆ ಕಾಳನ್ನು ನೀವು ದಾನವಾಗಿ ಮಾಡಿ, ಬೇಳೆ ಅಥವಾ ಕಾಳು ಖಂಡಿತವಾಗಿ ದಾನ ಮಾಡಿ, ಶುಭವಾಗುತ್ತೆ. ಸಿಂಹರಾಶಿಯ ಫಲಾಫಲ, ಸಿಂಹರಾಶಿಯವ್ರಿಗೆ ಮೋರ್ ಆ್ಯಕ್ಟಿವ್ ಇರತಕ್ಕಂಥದ್ದು ಮೀಡಿಯಾ ಸ್ಥಾನದಲ್ಲಿ, ಆಡಿಯೋ ಸ್ಥಾನದಲ್ಲಿ, ಹಾಗೆ ಸ್ಪೋರ್ಟಿವಲ್ಲಿ ಸ್ವಲ್ಪ ಮಟ್ಟಿಗೆ ಇದನ್ನು ತುಂಬ ಆ್ಯಕ್ಟಿವ್ ಇರತಕ್ಕಂಥದ್ದು. ಸಂಗಾತಿಯೊಟ್ಟಿಗಿನ ಬಾಂಧವ್ಯದಲ್ಲಿ ಸ್ವಲ್ಪ ಸುಖವನ್ನು ಕಾಣ್ತಕ್ಕಂಥದ್ದು, ಬಟ್ ಇಲ್ಲೀಗಲ್ ಆಗಿರತಕ್ಕಂಥ ವ್ಯವಹಾರಗಳಿರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಸ್ವಲ್ಪ ಅದನ್ನು ತಡೆ ಹಿಡಿತಕ್ಕಂಥದ್ದು ನೋಡಿ. ನಿಮ್ಮ ಎದುರಾಳಿಗಳಿಗೆ ನಿಮ್ಮ ಎದುರಾಳಿ ಅಂದರೆ ಅರ್ಥ ಸ್ನೇಹಿತರಾಗಿರ್ಬೋದು ಅಥವಾ ಯಾರಾದರೂ ಆಗಿರ್ಬೋದು, ನಿಮ್ಮ ಎದುರಾಳಿ ಪಾರ್ಟ್ನರ್ಶಿಪ್ ಈ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರವನ್ನು ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ನೀವು ಕೂಡ ಶಿವನ ಆರಾಧನೆ ಅತ್ಯುತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಕೊಡುತ್ತೆ. ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ? ಕನ್ಯಾ ರಾಶಿಯವರ ಫಲ ಆದಷ್ಟು ಕೂಡ ಸಂಗಾತಿ ಅಥವಾ ಕುಟುಂಬ ಅಂತ ನೋಡಿದ್ವಿ. ಈ ವಿಚಾರದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ, ಸಂಗಾತಿಯ ಮೇಲೆ ಅನುಮಾನ ಅಥವಾ ದಾಂಪತ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇವೆಲ್ಲ ಕಂಡುಬರುತ್ತೆ. ಸಾಲದ ಒಂದು ಸಮಸ್ಯೆ ಕಾಡ್ತಕ್ಕಂಥದ್ದು ಕೂಡ ಕನ್ಯಾ ರಾಶಿಯವರಿಗೆ ಲಭ್ಯವಿದೆ. ಇದರ ಆ ಒಂದು ಸಮಯ ಸಾಧ್ಯತೆ ಇರತಕ್ಕಂಥದ್ದು ನಾವು ನೋಡಿದ್ವಿ. ಈ ಕನ್ಯಾ ರಾಶಿಯವರು ಸಾಧ್ಯವಾದಷ್ಟು ವಾದ ವಿವಾದಗಳಿಗೆ ಇಳಿಯೋದು ಬೇಡ. ಶಿವನ ಆರಾಧನೆ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಕೊಟ್ಬಿಡುತ್ತೆ. ಹಾಗೆ ಸಾಧ್ಯವಾದಷ್ಟು ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ನೀವು ಕೂಡ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ, ಶಿವ ಸುಬ್ರಹ್ಮಣ್ಯ, ಹರ ಹರ ಸುಬ್ರಹ್ಮಣ್ಯ, ಈ ಒಂದು ಸಣ್ಣ ಮಂತ್ರ ಸ್ವಲ್ಪ ಶುಭವನ್ನು ಕೊಡುತ್ತೆ. ತುಲಾರಾಶಿಯವರ ಫಲಾಫಲ ಹೇಗಿರುತ್ತೆ? ತುಲಾರಾಶಿಯವ್ರಿಗೂ ಅಷ್ಟೇ ಸ್ವಲ್ಪ ಸಾಲದ ಭೀತಿ ಇರ್ತದೆ. ವ್ಯಾಪಾರಸ್ಥರು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯಿಂದ ಬಾಳ್ತಕ್ಕಂಥದ್ದು ಇರ್ತದೆ. ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾನೆ. ನೀವು ಏನಾದರೂ ಸ್ವಲ್ಪ ಸಾಲ ಮಾಡಿಕೊಂಡಿದ್ರೆ ಎದುರಾಳಿಗಳಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ತುಲಾರಾಶಿಯವರಿಗೆ ಲಭ್ಯ ಈ ದಿನ ಕಾಣಿಸ್ತಾ ಇದೆ. ಇನ್ನು ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇರತಕ್ಕಂಥ ದಿನವಾದ್ದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ. ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೆಲಸಗಳಲ್ಲಿ ನಿರತರಾಗಿ ಕಾರ್ಮಿಕರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಬಂದರೆ ಸ್ವಲ್ಪ ಶುಭವಾಗ್ತದೆ. ಶಿವನ ಮಂತ್ರಗಳನ್ನು ಜಪವನ್ನು ಮಾಡಿ ಶುಭವಾಗುತ್ತೆ. ಸ್ವಲ್ಪ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ, ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಉತ್ತಮ ವಾತಾವರಣ ಇರತಕ್ಕಂಥದ್ದು ಇರುತ್ತೆ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ವೃಶ್ಚಿಕ ರಾಶಿಯವರ ಫಲವನ್ನು ತಗೊಂಡಾಗ ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯವರು ನೆಮ್ಮದಿಯನ್ನು ಕೆಡಿಸ್ಕೊಳ್ತಕ್ಕಂಥ ದಿನ. ಸ್ವಲ್ಪ ಎಚ್ಚರ. ಸುಮ್ಮನೆ ಅನ್ನೆಸಸರಿ ಆಗಿರ್ತಕ್ಕಂಥ ಮಾತು ನಿಮ್ಮ ಮನೆಯ ವಾತಾವರಣವನ್ನು ಕೆಡಿಸ್ಬಿಡುತ್ತೆ. ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ
ಇವತ್ತಿನ ದಿನ ಒಂದು ರೀತಿಯಾಗಿ ರಿಮೋಟ್ ಅಂದರೆ ತುಂಬ ರಿಮೋಟ್ ಆಗಿರ್ತಕ್ಕಂಥ ಕಾಲವನ್ನು ಕಳಿತೀರ. ರಿಮೋಟ್ ಕಾಲ ಅಂದರೆ ಅರ್ಥಾತ್ ಯಾರ ಜೊತೆನೂ ಬೆರೆಯದಲ್ಲೇ ಇರತಕ್ಕಂಥದ್ದು ಇರುತ್ತೆ. ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಇರತಕ್ಕಂಥ ದಿನ ಕೂಡ. ಸಾಧ್ಯವಾದಷ್ಟು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಹಾಗೆ ಧನುರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಸಣ್ಣ ಪ್ರಯಾಣಗಳು, ಮ್ಯಾಕ್ಸಿಮಮ್ ಸಣ್ಣ ಪ್ರಯಾಣಗಳಿರುತ್ತೆ, ಬಟ್ ರಿಸರ್ಚ್ ರಿಲೇಟೆಡ್ ಮೈಂಡ್ ಇರುತ್ತೆ. ಅಣ್ಣ ತಮ್ಮಂದಿರ ಅಂದರೆ ಸಹೋದರರ ವಿಚಾರದಲ್ಲಿ ಸ್ವಲ್ಪ ಲಾಭವನ್ನು ಪಡಿತಕ್ಕಂಥ ಸಾಧ್ಯತೆ ಬರುತ್ತೆ. ವ್ಯಾವಹಾರಿಕವಾಗಿ ಸ್ವಲ್ಪ ಮಟ್ಟಿಗೆ ಧನುರಾಶಿಯವರಿಗೆ ಶುಭದ ಫಲ, ಮ್ಯಾಕ್ಸಿಮಮ್ ಶುಭ ಫಲವಿರ್ತಕ್ಕಂಥದ್ದು ಇರುತ್ತೆ, ಲಾಭವನ್ನು ಕೊಡುತ್ತೆ. ಮಕರ ರಾಶಿ ನೋಡಿ, ಮಕರ ರಾಶಿಯವರು ಊಟದ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಬಟ್ ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಇರುತ್ತೆ. ಶ್ರಮದಿಂದ ಲಾಭವನ್ನು ಪಡಿತಕ್ಕಂಥದ್ದು ಈ ಮಕರ ರಾಶಿಯವರಿಗೆ ತೋರಿಸುತ್ತೆ. ಇವತ್ತಿನ ದಿನ ಪೂರ್ತಿ ತುಂಬ ಹೆಸರು ಕೀರ್ತಿ ಪ್ರತಿಷ್ಠೆ, ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ಮೆಂಟು, ಹಣಕಾಸು ಇದರಲ್ಲೇ ಕಾಲ ಕಳೀತಕ್ಕಂಥದ್ದು ಜಾಸ್ತಿ ಇದೆ ಮಕರ ರಾಶಿಯವರು. ಕುಂಭರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ಕುಂಭರಾಶಿಯವ್ರಿಗೆ ಸ್ವಲ್ಪ ಕೋಪದ ವಾತಾವರಣ ಇರುತ್ತೆ. ನಿಗೂಢ ಕಾರ್ಯದಲ್ಲಿ ತಲ್ಲೀನತೆ ಇರ್ತಕ್ಕಂಥದ್ದು, ರಿಸರ್ಚ್ ರಿಲೇಟೆಡ್ ಮೈಂಡ್ ಇರ್ತಕ್ಕಂಥದ್ದು ಜಾಸ್ತಿ ಇದೆ. ಸ್ವಲ್ಪ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದಿಲ್ಲ. ಅಂದರೆ ಆರೋಗ್ಯದ ಮೇಲೆ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ. ಬಟ್ ಐಡಿಯಾ ಅಂತೂ ತುಂಬ ಜಾಸ್ತಿ ವರ್ಕ್ ಆಗುತ್ತೆ. ಬಟ್ ಆರೋಗ್ಯದ ಬಗ್ಗೆ ಎಚ್ಚರ, ಶಿವನ ಮಂತ್ರಗಳನ್ನು ಜಪವನ್ನು ಮಾಡಿದ್ರೆ ಒಳ್ಳೆಯದು. ಮೀನರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ಮೀನರಾಶಿಯವರು ಅಷ್ಟೇ ನಾನು ಹೇಳ್ತಾ ಇದ್ದೇನೆ, ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಅನ್ನೆಸಸರಿಯಾಗಿ ಹಣಕಾಸಿನ ವ್ಯವಸ್ಥೆಯಲ್ಲಿ ವ್ಯತ್ಯಾಸಗಳು ಬರುತ್ತೆ, ಕೆಲಸದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಅದೇ ರೀತಿಯಾಗಿ ಮೀನರಾಶಿಯವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕೂಡ ಕಂಡುಬರೋದ್ರಿಂದ ದುರ್ಗಾ ಕವಚ ಮಂತ್ರಗಳನ್ನು ಜಪವನ್ನು ಮಾಡಿ ದುರ್ಗಾದೇವಿಗೆ ಕನಗಲೆ ಪುಷ್ಪದ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಒಳಿತು. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ನೀವು ಭಾಳ ಸರಳವಾಗಿ ನಿಮ್ಮ ಮನೆಯಲ್ಲಿ ದವಸ ಧಾನ್ಯಗಳು ವೃದ್ಧಿ ಆಗಬೇಕು, ಹಾಗೆ ಹಣಕಾಸಿನಲ್ಲಿ ವೃದ್ಧಿ ಇರಬೇಕು. ಗುರುವಾರ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಹಳದಿ ವಸ್ತ್ರ, 5 ಅರಿಶಿಣದ ಕೊಂಬನ್ನು ತಗೊಳ್ಳಿ, ಅದನ್ನು ಚೆನ್ನಾಗಿ ಸುತ್ತಿ 5 ಕೊಂಬುಗಳನ್ನು, ಹಾಗೆ ಅದರ ಮೇಲೆ ಒಂದು ಕೆಂಪು ದಾರವನ್ನು 5 ಸುತ್ತುಗಳನ್ನಾಗಿ ಸುತ್ತಿ ನೀವು ಅಕ್ಕಿ ಒಂದು ಡಬ್ಬದಲ್ಲ ಕೆಳಗೆ ಅಥವಾ ಧಾನ್ಯಗಳು ಗೋಧಿಯಲ್ಲಿ ಅಥವಾ ರಾಗಿಯಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿ. ಯಾವ ಧಾನ್ಯದಲ್ಲಿಟ್ಟಿರ್ತೀರೋ ಅದು ವೃದ್ಧಿ ಆಗ್ತಾ ಬರುತ್ತೆ, ಹಣಕಾಸಿನ ವಿಚಾರದಲ್ಲೂ ಕೂಡ ಶುಭವನ್ನು ತರುತ್ತೆ. ಇದನ್ನು ಗುರುವಾರ ಗುರುವಿನ ಓರದಲ್ಲಿ ಬೆಳಗ್ಗೆ 6ರಿಂದ 7 ಸಮಯ ಮಾಡ್ತಕ್ಕಂಥದ್ದು ಅಥವಾ ಸಂಧ್ಯಾ ಸಮಯನೂ ಕೂಡ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಸಾಧ್ಯವಾದಷ್ಟು ಈ ಸರಳ ವಿಚಾರದಲ್ಲಿ ನಿಮಗೆ ಧನವೃದ್ಧಿ ಧಾನ್ಯ ವೃದ್ಧಿ ಎರಡೂ ಇರುತ್ತೆ, ಖಂಡಿತವಾಗಿ ಶುಭವಾಗುತ್ತೆ. ಸ್ನೇಹಿತರೆ, ಭಾಳಷ್ಟು ಕಣ್ಣು ದೃಷ್ಟಿಯ ನಿವಾರಣೆ, ಕಣ್ಣು ದೃಷ್ಟಿ ಇದೆ ಗುರುಗಳೇ, ನಿವಾರಿಸ್ಕೋಬೇಕು. ಏನು ಮಾಡ್ಬೋದು? ಹಣಕಾಸು ಹಾಗೆ ನಮ್ಮ ಬೇರೆಯವರ ಕಣ್ಣು ದೃಷ್ಟಿಯಿಂದ ನಿವಾರಣೆಗೆ ಯಾವುದಾದ್ರೂ ವಿಶೇಷವಾಗಿರ್ತಕ್ಕಂಥ ಕ್ರಿಸ್ಟಲ್ಸ್ ಇದೆಯಾ? ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಕ್ರಿಸ್ಟಲ್ಸ್ ನೋಡಿ, ಇದನ್ನು ಗೋಲ್ಡನ್ ಪೈರೇಟ್ ಅಂತ ಕರಿತೀವಿ. ಧನಾಕರ್ಷಣೆಯನ್ನು ಮಾಡುತ್ತೆ, ಸ್ಥಿರತೆಯನ್ನು ಕೊಡುತ್ತೆ ಹಣದಲ್ಲಿ. ಈ ಒಂದು ಬ್ಲ್ಯಾಕ್ ಟರ್ಮಲೈನ್, ಈ ಬ್ಲ್ಯಾಕ್ ಟರ್ಮಲೈನ್ ಏನು ಮಾಡುತ್ತೆ ಅಂದರೆ ಕೆಟ್ಟ ದೃಷ್ಟಿಯನ್ನು ದೂರ ಮಾಡುತ್ತೆ. ಇವೆರಡೂ ಕಾಂಬೋ ಪ್ಯಾಕ್ ಯಾರು ಧಾರಣೆಯನ್ನು ಮಾಡ್ಕೊಳ್ತಾರೋ 2 ವಿಚಾರಗಳಲ್ಲಿ ಮ್ಯಾಕ್ಸಿಮಮ್ ಅಭಿವೃದ್ಧಿ ಸಿಗುತ್ತೆ. ಖಂಡಿತ ನಮ್ಮ ಕೆಳಗಿನ ನಂಬರ್ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.